ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನಮಗೆ ಶಕ್ತಿ ಬರ್ತದೆ. ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ನಾವು ಆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಕೆಲವು ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಈ ನಾಡಿನ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆಯಿಂದ, ಹಣದುಬ್ಬರದಿಂದ, ನಿರುದ್ಯೋಗದ ಸಮಸ್ಯೆಯಿಂದ ಇವತ್ತು ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಈ ನಾಡಿನ ಎಲ್ಲ ಬಡವರಿಗೆ, ಯಾವ ಜಾತಿಯವರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಅವ್ರಿಗೆಲ್ರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದು. ಅದರಲ್ಲಿ ಪ್ರಮುಖವಾದಂಥ 5 ಗ್ಯಾರಂಟಿಗಳಿಗೆ ನಾನು ಮತ್ತು DK ಶಿವಕುಮಾರ್ ಇಬ್ಬರು ಸಹಿ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ಚಾಚೂ ತಪ್ಪದೇನೆ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ನಾವು ಮೇ 20ನೇ ತಾರೀಕು 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ. ಮೇ 20, 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ. ಅವತ್ತು ನಾನು DK ಶಿವಕುಮಾರ್ ಇನ್ನು 8 ಜನ 10 ಜನರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 2ನೇ ಕಂತಿನಲ್ಲಿ ಉಳಿದವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಕೂತು ಚರ್ಚೆ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಅವತ್ತೇ ಆದೇಶವನ್ನು ಹೊರಡಿಸ್ತು. ಅದಕ್ಕೆ ನಾವು ಎಲ್ಲ ಕಡೆ ಹೇಳೋದು, ಬಿಜೆಪಿಯವರ ಸುಳ್ಳು, ಕಾಂಗ್ರೆಸ್ಸಿನ ಸತ್ಯ, ಇವುಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಅಲ್ವಾ? ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು. 10 ವರ್ಷ ಕಡಿಮೆ ಅವಧಿಯಲ್ಲ, 10 ವರ್ಷ. ಏನಾದರೂ ನಿಮ್ಮ ಮುಂದೆ ಸಿದ್ದೇಶ್ ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ದರು, ಏನಾದರೂ 10 ವರ್ಷದಲ್ಲಿ ಇಂಥ ಕೆಲಸ ಮಾಡಿಕೊಟ್ಟಿದ್ದೀನಿ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅಂತ ಹೇಳಕ್ಕಾಗ್ತದ? ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಸಿದ್ದೇಶ್ವರನ ಹೆಂಡತಿ ಯಾರು, ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಲ್ಲ. ಈ ಸಾರಿ ಗೆಲ್ಲವರು ಪ್ರಭಾ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಅವರು ಗೆಲ್ತಾರೆ. ಧರ್ಮಪತ್ನಿ ಅವರು ಗೆಲ್ತಾರೆ. ಅವರು ವಿದ್ಯಾವಂತೆ, ಮಾತಾಡೋ ಶಕ್ತಿ ಇದೆ, ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ, ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಕ್ಕಂಥ ಶಕ್ತಿ ಇದೆ. ಅಂಥವ್ರು ಲೋಕಸಭೆಗೆ ಹೋಗ್ಬೇಕಲ್ವಾ? ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರ್ತದೆ. ನನಗೆ ಶಕ್ತಿ ತುಂಬಬೇಕಾದವ್ರು ನೀವಲ್ವಾ? ನೀವಲ್ವಾ? ಶಕ್ತಿ ತುಂಬ್ತೀರಿ ಅಲ್ವಾ? ಮಾಡಿ, ದಯವಿಟ್ಟು ಮಾಡಿ. ಏನದು? ಈ ಬಂಜಾರ ಸಮಾಜದವರು ಇದರಲ್ಲ,
ಇವರಿಗೆ ಆ ತಾಂಡಗಳನ್ನ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡ್ತೀವಿ ಅಂತ ಯಾರು ತೀರ್ಮಾನ ತಗೊಂಡವರು? ನಾನು ಮುಖ್ಯಮಂತ್ರಿ ಆಗಿರುವಾಗ ಕಾಗೋಡು ತಿಮ್ಮಪ್ಪ ರೆವಿನ್ಯೂ ಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡಿ ಎಲ್ಲ ತಾಂಡಗಳು ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬಿಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ಅದ್ರ ಜೊತೆಗೆ ಹೇಗೆ ದೇವರಾಜರವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದು, ಹಾಗೆ ವಾಸಿಸುವವನೇ ಆ ಜಾಗದ ಒಡೆಯ ಅಂತೇಳಿ ಕಾನೂನನ್ನು ಮಾಡಿದ್ರು. ಇದು ಮಾಡಿದವರು ಯಾರು? ಸಿದ್ದರಾಮಯ್ಯ. ಯಡಿಯೂರಪ್ಪ ಮಾಡಲಿಲ್ಲ, ನರೇಂದ್ರ ಮೋದಿ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೊನೆಯಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಐನೂರು ಮಂಜುನಾಥ್ ಪದವೀಧರ ಕ್ಷೇತ್ರದಿಂದ ಮೇಲ್ಮನೆಗೆ ಚುನಾವಣೆಗೆ ನಿಂತಿದ್ದಾರೆ. ಐನೂರು ಮಂಜುನಾಥ್ ಇವರು ಮಾಜಿ ಶಾಸಕರು, ಮಾಜಿ ಅಪ್ಪರ್ ಹೌಸ್ ಮೆಂಬರ್ ಕೂಡ ಆಗಿದ್ದವರು. ಆಮೇಲೆ 3ನೇ ತಾರೀಕು ಚುನಾವಣೆ ನಡೀತದೆ. ದಯಮಾಡಿ ಯಾರ್ಯಾರು